ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಊರಿಗೆ ಹೊರಟಿದ್ದೀನಿ, ಸೊ ಟ್ರಾಫಿಕಲ್ಲಿ ತಗ್ಲಾಕೊಂಡಿದ್ದೀನಿ. ಆ್ಯಕ್ಚುಲಿ ಫುಲ್ ಟೈಮ್ ಹೋಗ್ಬೇಕಲ್ಲ, ಬೆಳಗ್ಗೆ ಬೇಗ ಎದ್ದಾಗಬೇಕಾದ್ರೆ ಸೊ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ತುಂಬ ಅಂದರೆ ತುಂಬ ಬಿಸಿಲಿದೆ. ಟ್ರಾಫಿಕ್ ಅಂತೂ ಹೆವಿ ಇದೆ, ತುಂಬ ಟ್ರಾಫಿಕ್ ಇದೆ. ತುಂಬ ಅಂದರೆ ಒಂದೇ ಸಿಗ್ನಲಲ್ಲಿ 10 ಮಿನಿಟ್ಸ್ ನಿಂತಿದ್ದೀನಿ ನಾನು. ಒಂದೇ ಸಿಗ್ನಲಲ್ಲಿ 10 ಮಿನಿಟ್ಸ್ ಹೆವಿ ಟ್ರಾಫಿಕ್ ಇದೆ. ಫ್ರೆಂಡ್ಸ್, ಬೇಸಿಗೆ ಅಂತೂ ಸ್ಟಾರ್ಟ್ ಆಗಿದೆ. ಮೇಲೆ ತುಂಬ ಬಿಸಿಲಿದೆ, ಕೆಳಗಡೆ ಹೀಟ್ ಆಗ್ತಿದೆ. ಕಾರ್ ಡ್ರೈವ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಅಪ್ಪ ಇನ್ನು ಹೆಂಗೇನು 150 ಕಿಲೋಮೀಟರ್ ರೀಚ್ ಆಗಬೇಕು. ಆ್ಯಕ್ಚುಲಿ ನಾನು ಇನ್ನು ಜಾಲಹಳ್ಳಿ ಕ್ರಾಸಲ್ಲೇ ಇದ್ದೀನಿ. ಹಿಂದೆನೇ ನೋಡಿ, ಹೆವಿ ಬಿಸಿಲಿಗೆ ಡ್ರೈ ಆಗ್ತಿದೆ ಫೇಸ್ ಎಲ್ಲ. ಊರು ರೀಚ್ ಆಗಿ ಊಟನೂ ಮುಗಿಸ್ಕೊಂಡೆ. ಮತ್ತು ಎಳ್ನೀರು ಕುಡಿಯೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಆಂಟಿ ಮನೆ ಪಕ್ಕದಿಂದ ಹೋಗಬೇಕು. ನಮ್ಮ ಆಂಟಿರ ಇದೆಲ್ಲ ಪ್ರಾಪರ್ಟಿ. ಅದು ಬಂದು ಹಲಸಿನ ಮರ ಇತ್ತು. ನನಗೆ ಹಲಸಿನ ಹಣ್ಣು ಬೇರೆ ಇತ್ತು, ನನ್ನ ಫೇವ್ರೇಟ್ ಅಲ್ಲ. ನಾನು ತೋರಿಸ್ತಾ ಇದ್ದೆ ಹಲಸಿನ ಹಣ್ಣು ಬೇಕಂತ. ಅದು ಇನ್ನೊಂದು ಸ್ವಲ್ಪ ದಿನ ಬೇಕಂತ ಹೇಳ್ತಿದ್ರು. ನಮ್ಮ ಕಡೆ ಎಲ್ಲ ಊಟ, ಅದು ನಾನ್ ವೆಜ್ ಹಬ್ಬ, ಇದು ಮಾರಿ ಹಬ್ಬ ಅಂತ. ಊಟ ಆದಮೇಲೆ ತೋಟಕ್ಕೆ ಎಲ್ಲ ರಿಲೇಷನ್ಸ್ ಎಲ್ಲ ಹೋಗಿ ಎಳ್ನೀರು ಕೊಡೋ ಅಭ್ಯಾಸ ಇದೆ. ಅದಕ್ಕೆ ನಾವೆಲ್ಲ ಊಟ ಆದಮೇಲೆ ಎಳ್ನೀರು ಕುಡಿಯೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೆ. ಇವಾಗ ಹಾಗೆ ಹೋಗ್ತಾ ಇಲ್ಲಿ ಬೀನ್ಸ್ ಬೆಳೆದಿದ್ದಾರೆ, ಬಳ್ಳಿ ಬೀನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಕಡೆ ಅಂತೂ ಅಡಿಕೆ ಮರ, ತೆಂಗಿನ ಮರ ಜಾಸ್ತಿ. ತುಮಕೂರು, ತಿಪ್ಟೂರು ಅಂದರೆ ಫೇಮಸ್ ಅದೇ ಅಲ್ವಾ. ಸೊ ಟಯರ್ಡ್ ಆಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು ವಿಲೇಜ್. ಸೊ ನಾನಿದು 3rd ಟೈಮ್ ಹೋಗ್ತಾ ಇದ್ದೆ. ನೋಡಿ, ಈ ಕಡೆನೂ ಅಡಿಕೆ ಮರ, ಎಲ್ಲಿ ನೋಡಿದ್ರೂ ಅಡಿಕೆ ಮರ ಅಷ್ಟೇ ಇರೋದು ಫ್ರೆಂಡ್ಸ್. ನೆರಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು. ಹಿಂದೆ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು, ನಾವು ಮುಂದೆ ಒಬ್ಬೊಬ್ಬ ರಿಲೇಷನ್ಸು ಎಳ್ನೀರು ಕುಡಿಯೋಕ್ಕೆ ಎಲ್ಲರ ಜೊತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಂದು TC ಇತ್ತು, ಇದರಿಂದ ಹೊಗೆ ಬರ್ತಾಯಿತ್ತು. ಅದ್ರ ಪಕ್ಕದಲ್ಲೇ ಹೋಗಬೇಕಿತ್ತು. ನನಗೆ ಫುಲ್ ಭಯ ಆಯಿತು. ಅದಕ್ಕೆ ಅದೇನಾಗಲ್ಲ, ಇನ್ನೊಂದು 2 ದಿನ ಬ್ಲಾಸ್ಟ್ ಆಗುತ್ತೆ, ಇಲ್ಲ ಸುಟ್ಟೋಗುತ್ತೆ, ಏನಾಗಲ್ಲ, ಹೆದರ್ಕೋಬೇಡ ಅಂತೇಳಿ ನಮ್ಮ ಬ್ರದರ್ ಒಬ್ಬರು ಹೇಳ್ತಾಯಿದ್ರು. ಫೈನಲಿ ಬಿಕೇಮ್ ತೆಂಗಿನ ಮರ ಇರೋ ಹತ್ರ ಬಂದ್ವಿ. ಎಲ್ಲದರಲ್ಲೂ ತೆಂಗಿನ ಮರ ಹಾಕಿರಲ್ಲ, ಯಾಕಂದರೆ ಅಡಿಕೆ ಜಾಸ್ತಿ ಇದೆ ಈ ಕಡೆ ಅಲ್ವಾ. ಸೊ ನಮಗಾಗಿ ವೆಯ್ಟ್ ಮಾಡ್ತಾಯಿದ್ದ ಕಟ್ ಮಾಡೋಕ್ಕೆ. ಆಮೇಲೆ ನಾನು ಎಷ್ಟು ಚೆನ್ನಾಗಿದೆ ಅಂತೆಲ್ಲ ತೋರಿಸ್ತಾ ಇದ್ದೆ. ಇಲ್ಲಿ ಸೊಪ್ಪೆಲ್ಲ ಇತ್ತು, ಗಂಗೆ ಸೊಪ್ಪು. ಸೊ ನಾನು ಕಟ್ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೆ. ಅವ್ರು ಹೇಳಿದ್ರು, ಇವಾಗೆಲ್ಲ ಕೀಳ್ಸಾಕ್ಬಿಟ್ಟಿದ್ದೀವಿ, ಮುಂಚೆನೇ ಹೇಳಿದ್ರೆ ಕಿತ್ತಿಡ್ತಿದೆ ಅಂತ. ಸೊ ನಾನು ಅದನ್ನು ಸುಮ್ಮನೆ ನೋಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ತೆಂಗಿನ ಮರ ನೋಡಿ, ಕಾರ್ನರಲ್ಲಿ ಹಾಕಿದ್ದಾರೆ. ನಮ್ಮ ತೋಟದಲ್ಲಿ ಫುಲ್ ತೆಂಗಿನ ಮರನೇ ಇದೆ, ಅಡಿಕೆ ಮರ ಕಮ್ಮಿ ನಮ್ಮ ತೋಟದಲ್ಲಿ. ಇಲ್ಲಿ ನಮ್ಮ ಆಂಟಿ ತೋಟದಲ್ಲಿ ಹೆವಿ, ನಮ್ಮ ಅಮ್ಮನ ಸಿಸ್ಟರ್ ಮನೆಯಲ್ಲಿ ಹೆವಿ ತೆಂಗಿನ, ಬರೀ ಅಡಿಕೆ ಮರ. ನಮ್ಮದ್ರಲ್ಲಿ ಬರೀ ತೆಂಗಿನ ಮರ. ಸೊ ಹಾಗೆ ಕೀಳ್ತಾ ಇರೋದು ನೋಡ್ತವ್ರು, ವೀಡಿಯೋ ಮಾಡ್ಕೊಳ್ತಾ ಇದೆ. ಬಂತು ನೋಡಿ, ಇದೆ ಇಲ್ಲಿ ನೋಡಿ, ನೀರು ಹೋಗ್ತಾ ಇದೆ. ಪವರ್ ಆನ್ ಅಲ್ಲಿಲ್ಲ, ಆದರೂ ಸ್ವಲ್ಪ ಮೀನ್ಸ್ ಬೇರೆ ಕಡೆ ಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಲೋಗಿ ಬರ್ತಿತ್ತು. ನಾನು ಇದೇನು ಕಮ್ಮಿ ಬರ್ತಿದೆ ಅಂದೆ. ಆಮೇಲೆ ಬಂದು ಕರೆಂಟ್ ಬಂದಿದೆ ಅಂತ ಮೋಟ್ರ್ ಆನ್ ಮಾಡಿದಾಗ ನೀರು ಬಂತು. ಇದೇನು ರೋಟಿನ ಇದು ಹಿಂಗೈತೆ? ಅಯ್ಯೋ, ಇದೇ 2 ಬಂದಿರೋದು ಒಂದೇ ಇದರಲ್ಲಿ ಅಲ್ಲ, ಒಂದೇ ಇದರಲ್ಲಿ. ಅಲ್ಲ ಅಲ್ಲ, ಅದು ಬೇರೆ ಕಣೋ, ಅದು ಒಂದೇ, ಇದು ಬೇರೆ ಅಲ್ಲ. ಒಂದೇನಾ? ಒಂದು ಕಾಯಿಮಟ್ಟೆ ಒಳಗೆ ಒಂದು ಬರ್ಬೇಕು. ಇಲ್ಲಿ 2 ಬಂದವಲ್ಲ, ಹಂಗೆ ಒಂದೊಂದು ಕಾಯಿಮಟ್ಟವಲ್ಲ. ಒಂದೇ ಕಾಯಿಮಟ್ಟೆದು 2 ಬರಂಗಿಲ್ಲ. ಮತ್ತೆ ಇಲ್ಲ ಈಗ ಅದೊಂದೇ ಕಾಯಿಮಟ್ಟೆದು, ಅದು 2 ಬರ್ತವೆ ಅಂತ. ಒಂದೇ ಪ್ರಾಬ್ಲಮ್ ಬರ್ಬೇಕಾದ್ರೆ 2 ಬಂದ್ಬಿಟ್ಟಿದೆ ಈಗ. ಹಾಗೆ ನಾನು ನುಗ್ಗೆ ಸೊಪ್ಪು ಕೈಗೆ ಸಿಗ್ತಾ ಇತ್ತು ಈಸಿಯಾಗಿ, ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೆ. ಅವನು ಫುಲ್ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ದೀನಿ, ಎಲ್ಲ ಫುಲ್ ತೊಗೊಳ್ಳಿ, ಅದೇನಕ್ಕೆ ಬಿಟ್ಟೆ ಅಂತ ಹೇಳ್ತಾ ಇದ್ದೆ. ಮತ್ತು ಅವನೇ ಬಂದು ಕಿತ್ಕೊಟ್ಟ ನನ್ನ ತಮ್ಮ.
ಈ ನೋಡಿ ಎಷ್ಟು ಸುಳಿ ಎಲ್ಲ ಕಿತ್ಕೋಬೇಕು, ತುದಿನೆಲ್ಲ ಕಟ್ ಮಾಡ್ಕೊಳ್ಳ ಅಂದರೆ ಕಟ್ ಮಾಡ್ಕೊಂಡು ನಾನೇ ಎಲ್ಲ ಕಡ್ದು ಹಾಕ್ತಿದ್ದೀನಿ, ಕಟ್ ಮಾಡಿ ಹಾಕ್ತಿದ್ದೀನಿ ಅಂತ ಹೇಳ್ದೆ. ಅದಕ್ಕೆ ನಾನು ಅದನ್ನು ಫುಲ್ ಕಟ್ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಕಿತ್ಕೊಡ್ತೀನಿ ಬಾ ಅಂತೇಳಿ ಕರ್ಕೊಂಡೋದ. ಅಲ್ಲೇ ಫುಲ್ ಎಲ್ಲ ಬಾರ್ಡ್ರಲ್ಲಿ ಲೈನ್ಗೆ ನುಗ್ಗೆ ಮರ ಹಾಕಿದ್ದಾರೆ. ಅದನ್ನು ಕಿತ್ಕೊಂಡು ಮತ್ತು ಎಳ್ನೀರು ಕುಡಿಯೋ ಟೈಮ್ ಬಂತು. ಎಲ್ಲ ಫುಲ್ ನಾನು ಬೆಂಗಳೂರಿಗೆ ಕೊಟ್ಟು ಕಳಿಸ್ಬೇಕಂತ ಎಳ್ನೀರು ಕೂಡ ಕಟ್ ಮಾಡ್ತಾಯಿದ್ರು. ನೋಡಿ ಹೆವಿ ಬಿಸಿಲಲ್ಲಿ ಡ್ರೈವ್ ಮಾಡ್ಕೊಂಡೋಗಿ ಟಯರ್ಡ್ ಕೂಡ ಆಗಿತ್ತು. ಒಳ್ಳೆ ಎರಡು ಕುಡಿಯೋದ್ರೊಳಗೆ ಹೊಟ್ಟೆ ಫುಲ್ ಆಗಿಬಿಡ್ತು ಫ್ರೆಂಡ್ಸ್. ಊಟ ಬೇರೆ ಮಾಡಿದ್ದೆ ನಾನು. ಒಂದು ಲೈಟ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ಜಾಸ್ತಿ, ಸ್ವಲ್ಪನೇ ತಿಂದಿದ್ದು. ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಅಡಿಕೆ ಮರಕ್ಕೆ ಈ ಥರ ಕಟ್ಟಿರೋದು ಮಣ್ಣನ್ನು, ಅದು ಚೆನ್ನಾಗಿ ಅಡಿಕೆ ಬಿಡಲಿ ಅಂತ ಹೊಸ ಮರಕ್ಕೆ. ಮತ್ತು ಈ ಕಡೆ ಬೀನ್ಸ್ ಇತ್ತು. ಸೊ ನಾನು ಕೂಡ ಹೊರಟೋ ಟೈಮ್ ಬಂದಾಯಿತು, ಟೈಮ್ ಆಯ್ತಲ್ವ, ಇನ್ನೇನು ಬೇಗ ಮನೆಗೆ ಹೋಗೋಣ ಅಂತೇಳಿ ಬೇಗ ಬಂದೆ. ಹಾಗೆ ಬರ್ತಾ ಆನ್ ದ ವೇನಲ್ಲಿ ವೆಜಿಟೇಬಲ್ಸ್ ಎಲ್ಲ ಇತ್ತು, ತುಂಬ ಫ್ರೆಶ್ ಆಗಿತ್ತು. ಸೊ ನಾನು ಬರ್ತಾ ತೊಗೊಂಡು ಹೋಗೋಣ ಅಂತೇಳಿ ಎಲ್ಲ ಬೈ ಮಾಡಿ ಬರ್ತಾ ಇದ್ದೀನಿ. ಟೈಮ್ ಕೂಡ ಆಯಿತು, ಇವಾಗಲೇ 7 ಆಗಿತ್ತು. ಆಲ್ರೆಡಿ ಇವತ್ತು ತುಮಕೂರು ರಿಂಗ್ ರೋಡ್, ಇದು ನಮ್ಮ ತುಮಕೂರು ರಿಂಗ್ ರೋಡು ವೀಡಿಯೋ ಮಾಡ್ತಾ ಇದೆ. ತುಂಬ ಡೆವಲಪ್ ಆಗಿದೆ. ನಾನು ಇಲ್ಲಿ ತುಮಕೂರಲ್ಲಿ ಇದ್ದಾಗ ಈ ಥರ ಇರಲಿಲ್ಲ, ಹೆವಿ ಡೆವಲಪ್ ಆಗಿದೆ ರಿಂಗ್ ರೋಡು, ಸ್ಮಾರ್ಟ್ ಸಿಟಿ ಆಗಿದೆಯಲ್ಲ. ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ಮನೆಗೆ ಕಂಟಿನ್ಯೂ ಮಾಡ್ತೀನಿ. ಫುಲ್ ಟಯರ್ಡ್ ಕೂಡ ಆಗಿದೆ, ಯಾಕಂದರೆ ಒನ್ ಡೇನಲ್ಲಿ 300 ಕಿಲೋಮೀಟ್ರ್ ಓಡಿಸೋದು ತುಂಬ ಕಷ್ಟ. ಸೊ ನಾನು ಓಡಿಸ್ಕೊಂಡು ಡ್ರೈವ್ ಮಾಡಿಕೊಂಡು ವಿಡಿಯೋ ಮಾಡಿದೆ. ಫೈನಲಿ ಫ್ರೆಂಡ್ಸ್ ಮನೆಗೆ ಬಂದೆ ಇವಾಗ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ತೊಗೊಂಡು ಬಂದೆ. ಇದು ಹೂವು ಬಂದು 2 ಮಾರ್ದು ಜಸ್ಟು 50 ರುಪೀಸು. ಇದು ಅಷ್ಟೇ ನೌಕಲ್ 10 ರುಪೀಸ್. ಇದು ಈ ಪೌಚ್ ಕಟ್ಟಿರ್ತಾರೆ, 10 ರುಪೀಸು. 5 ರುಪೀಸಿಗೆ ಕೊಟ್ಟಿದ್ದು ನಮಗೆ ಹಳ್ಳಿನಲ್ಲಿ. ಕ್ಯಾರೆಟ್ 20 ರುಪೀಸ್ kg. ಆ್ಯಂಡ್ ಬೀನ್ಸು 15 ರುಪೀಸ್, 15 ರೂಪಾಯಿ kg. ಟೊಮ್ಯಾಟೊ 2 kg 25 ರುಪೀಸು. ಆ್ಯಂಡ್ ಈ ಬದನೆಕಾಯಿ ಬಂದು ನಮ್ಮ ಆಂಟಿ ಮನೇಲೆ ಇತ್ತು, ತೊಗೊಂಡು ಬಂದೆ. ಇದೆಲ್ಲ ತುಂಬ ಕಮ್ಮಿ, 10 ರುಪೀಸ್ 5 ರುಪೀಸ್ ಒಂದು ಈ ಸೊಪ್ಪು. ಇದು ಅಷ್ಟೇ ಪಾಲಕ್ ಸೊಪ್ಪು 10 ರುಪೀಸ್ ಒಂದು, 20 ರುಪೀಸ್ 2. ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಬಂದು ಇವಾಗ 8-9 ಗಂಟೆ ಆಗಿದೆ. ಸುಸ್ತಾಗಿದೆ. ಮತ್ತು ನಮ್ಮ ಆಂಟಿ ಮನೆಯಲ್ಲೇ ನುಗ್ಗೆ ಸೊಪ್ಪಿತ್ತು, ಅದನ್ನು ಕೂಡ ತೊಗೊಂಡು ಬಂದೆ. ಓಕೆ ಫ್ರೆಂಡ್ಸ್, ನಾಳೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೆ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಊಟ ಕೂಡ ಆಯಿತು. ನಮ್ಮ ಚಿಕ್ಕಮ್ಮ ಮನೇಲಿ ಕೂಡ ನಾನ್ ವೆಜ್ ಮಾಡಿದರು. ಇಲ್ಲೂ ಬಂದು ನಮ್ಮ ಆಂಟಿ ಬೆಂಗಳೂರು ಆಂಟಿ ಮನೇಲಿ ಊಟ ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಸ್ನಾನ ಮಾಡಿ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೆಲ್ಲ ಆರ್ಗನೈಸ್ ಮಾಡಿ ಇವಾಗ ಜಸ್ಟ್ ಮಲ್ಗೋಣ ಅಂತ ಬಂದೆ ರೂಮ್ಗೆ. ಆ್ಯಂಡ್ ಒನ್ ಡೇನಲ್ಲಿ 300 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ಅಂದರೆ 12 ನಾನು ಬಿಟ್ಟಾಗ ಮನೇನ ಅಲ್ಲಿಗೆ ಹೋಗಿ ರೀಚ್ ಆಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬಂದು ತುಂಬ ಟಯರ್ಡ್ ಆಗಿಬಿಟ್ಟಿದೆ ಈ ಬೆಂಗಳೂರು ಟ್ರಾಫಿಕಲ್ಲಂತೂ. ತುಂಬ ಸುಸ್ತಾಗಿದೆ, ಮಲ್ಕೋಬೇಕು. ಆ್ಯಂಡ್ ಸ್ನಾನ ಆಯಿತು, ಇಲ್ಲಾಂದರೆ ಬಾಡಿ ಪೇನ್ ಇರುತ್ತೆ. ಸ್ನಾನ ಮಾಡಿಕೊಂಡು ಮಲಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ವ್ಯೂ ಬಂದಿದೆ. ಆ್ಯಂಡ್ ಕಮ್ಮಿ ಬಂದಿದ್ದು ಅದು ನಂಗೆ ಇಷ್ಟನೇ ಆಯಿತು, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವ್ಲಾಗ್ನರ ನೀವು ನೋಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, ಓಲ್ಡ್ ವಿಡಿಯೋ. ಇದನ್ನು ಕೂಡ ಹಾಗೆ ವ್ಯೂ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಡ್ರೈವ್ ಮಾಡುವಾಗ ವಿಡಿಯೋ ಮಾಡಲ್ಲ, ಬಟ್ ಜಸ್ಟ್ ಸುಮ್ಮನೆ ಹಾಗೆ ಸ್ಲೋ ಮೋಷನಲ್ಲಿ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಓಕೆ, ಮಲ್ಕೊಳ್ಳೋ ಟೈಮ್ ಆಯಿತು. ಆ್ಯಂಡ್ ನಾನು ಈ ಬಾಡಿ ಲೋಷನ್ನ ಎವ್ರಿ ಡೇ ಸ್ನಾನ ಮಾಡಿದ್ಮೇಲೆ ಸ್ಕಿನ್ ರೊಟೀನ್ ಮಾಡ್ತೀನಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಅದರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಇವಾಗ ಬಾಡಿ ಲೋಷನ್ ಹಾಕ್ಕೊಂಡು ಒಂದೊಳ್ಳೆ ನಿದ್ರೆ ಮಾಡೋಣ. ಮಾರ್ನಿಂಗ್ ಎದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ನಾನು ಸಿಗ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಬಾಯ್. ಥ್ಯಾಂಕ್ ಯು ಸೊ ಮಚ್.
ಆ್ಯಂಡ್ ಲವ್ ಯು. ಗುಡ್ ನೈಟ್, ಟೇಕ್ ಕೇರ್.